ಕಳೆದ 5 ವರ್ಷಗಳಿಂದ ಕರ್ನಾಟಕದಲ್ಲಿ ಮಾನವ ವನ್ಯಜೀವಿ ಸಂಘರ್ಷ ಹೆಚ್ಚಾಗ್ತಾನೇ ಇದೆ. ಸಂಘರ್ಷದ ಸ್ವರೂಪದಲ್ಲಿ ನೈಸರ್ಗಿಕ ಕಾಡುಗಳು ಕೂಡ ನಷ್ಟವಾಗಿಬಿಟ್ಟಿವೆ. ಇನ್ನು ಮೈಸೂರು ಆಗಿರ್ಬೋದು, ಚಾಮರಾಜನಗರ ಆಗಿರ್ಬೋದು. ಇನ್ನು ಇದರ ಬಗ್ಗೆ ಹೆಚ್ಚಿನ ನಮ್ಮ ಜೊತೆ ಮಾತನಾಡೋದಕ್ಕೆ ಹೊನ್ನೂರು ಪ್ರಕಾಶ್ ಅವರು, ರೈತ ಮುಖಂಡರು, ನಮ್ಮ ಜೊತೆ ಫೋನೋಗೆ ಕನೆಕ್ಟ್ ಆಗ್ತಾ ಇದ್ದಾರೆ. ಎಸ್, ನಮಸ್ತೆ ಸರ್ ಹೊನ್ನೂರು ಪ್ರಕಾಶ್ ಅವರೇ. ಸರ್ ನಮಸ್ಕಾರ. ಸರ್, ಏನಿದೆ ಇದು ಕರ್ನಾಟಕದಲ್ಲಿ ಮಾನವ ಮತ್ತು ವನ್ಯಜೀವಿ ಸಂಘರ್ಷ ಅನ್ನೋದು ಹೆಚ್ಚಾಗ್ತಾನೇ ಇದೆ, ಇದ್ರ ಬಗ್ಗೆ ಏನ್ ಹೇಳ್ತೀರಿ ಸರ್? ಸರ್, ಮಾನವ ಪ್ರಾಣಿ ಸಂಘರ್ಷ ಹೆಚ್ಚಾಗ್ತಾ ಇದೆ. ಸರ್ಕಾರಗಳು ಇದ್ರ ಬಗ್ಗೆ ಯಾರು ಅಧಿಕಾರಿಗಳು ನಾವು ಯಾರನ್ನ ನೇಮಿಸ್ಕೊಂಡಿದೀವಿ ಕೆಲಸ ಮಾಡಕ್ಕೆ, ಅವರು ಜವಾಬ್ದಾರಿ ಅರಣ್ಯ ಸಚಿವರಿಂದ ಹಿಡಿದು ಏನ್ ಅಧಿಕಾರಿಗಳು ಎಲ್ಲ ಸಂಬಳ ಕೊಟ್ಟು ಇಟ್ಕೊಂಡಿದೀವಿ, ಅವರು ಸರಿಯಾಗಿ ಕೆಲಸ ಮಾಡ್ತಾ ಇಲ್ಲ, ಸರಿಯಾಗಿ ನೋಡ್ಕೊತಿಲ್ಲ. ಇಲ್ವಾದನ್ನೆಲ್ಲ ಮಾಡ್ತಾರೆ. ಕಾಡೊಳಗಡೆ ಕಾಡಾಗಿ ಬಿಡ್ಬೇಕು ಹೊರತು ನಮ್ಮಲ್ಲಿ ಹಸ್ತಕ್ಷೇಪ ಏನು ಮಾಡಬಾರ್ದು. ಅದು ನ್ಯಾಚುರಲ್ ಆಗಲ್ಲ ಅದು. ಹಾಗಾಗಿ ಒಳಗಡೆ ಹೋಗಿ ಇವರೆಲ್ಲ JCB ತಗೊಂಡು ಕೆಲ್ಸಗಳನ್ನ ಮಾಡಿ, ಸಫಾರಿಗಳನ್ನ ಮಾಡಿ, ಒಳಗಡೆ ಅವನ್ನ ನೋಡಿದಾಗ ಗಾಡಿ ತಗೊಂಡಾಗ ಅವು ಬೆದರ್ತವೆ, ಭಯಭೀತರ ಆಗ್ತವೆ, ಮನುಷ್ಯನ ಮೇಲೆ ಅಟ್ಯಾಕ್ ಮಾಡ್ತವೆ. ಯಾಕಂದ್ರೆ ಹಿಂದೆನೂ ಹುಲಿ ಚಿರತೆಗಳಿದ್ದು, ಆದ್ರೆ ಆತರ ಅಟ್ಯಾಕ್ ಮಾಡ್ತಿರಲಿಲ್ಲ. ಇವತ್ತು ಏನು ಕಾಡೊಳಗಡೆ ನುಗ್ಗಿ ಇವರು ಆ JCBಗಳು ಮತ್ತು ಏನು ಜೀಪು ಮತ್ತೆ ಇದೆಲ್ಲ ತಗೊಂಡೋಗಿ ಒಳಗಡೆ ಅವು ಬೆದರಿಸಿ ಅವನ್ನ, ಹಾಗಾಗಿ ಅವೆಲ್ಲ ಮನುಷ್ಯನ ಮೇಲೆ ಭಯಭೀತರಾಗಿ ಮನುಷ್ಯನ ಮೇಲೆ ಬೀಳ್ತವೆ. ಮತ್ತೆ ಇಲ್ಲಿ ಒಳಗಡೆ ಬೇರೆ ಬೇರೆ ಆದ ಕಾನೂನುಗಳನ್ನ ಮಾಡಿ ಒಳಗಡೆ ಹೋಗಿ ಇವರು ಮನುಷ್ಯನ ಹಸ್ತಕ್ಷೇಪ ಮಾಡ್ತಾ ಇದ್ದಾರೆ. ಹಾಗಾಗಿ ಮಾನವ ವನ್ಯಪ್ರಾಣಿ ಸಂಘರ್ಷ ಜಾಸ್ತಿ ಆಗ್ತಾ ಇದೆ. ಇವರ ಅವೈಜ್ಞಾನಿಕ ರೀತಿಯಿಂದ ಅದು. ಹಾಗಾಗಿ ಇವ್ರು ಸರಿ ಫಸ್ಟ್ ಮಿನಿಸ್ಟ್ರಿನ ಹಿಡಿದು ಎಲ್ಲ ಅಧಿಕಾರಿಗಳು ಕೆಲಸ ಮಾಡ್ತಾ ಇಲ್ಲ. ಇವ್ರು ಸಂಬಳ ತಗೊಂಡು ತಾವು ಮಜಾ ಮಾಡ್ತಾರೆ ಹೊರತು, ನೋಡಿ ಸಫಾರಿ ಒಳಗಡೆ ಪ್ರವಾಸೋದ್ಯಮ ಅಂತ ಸೇರಿಸಿ ಇಲ್ಲಿ ಮಾಡಬಾರ್ದು ಕೆಲಸಗಳನ್ನೆಲ್ಲ ಮಾಡ್ತಾ ಇದಾರೆ ಅಲ್ಲಿ. ಅದ್ರೊಳಗಡೆ ಯಾರು ಎಂಟ್ರಿ, ಅವ್ರು ಇಷ್ಟ ಬಂದಾಗ ಸ್ವಚ್ಛಂದ ಆಟ ಆಡ್ತಿರೋ ಪ್ರಾಣಿಗಳನ್ನ ಇವ್ರು ಒಳಗಡೆ ಹೋಗಿ ಕೆಣಕಿ ಅವನ, ಈಗ ಮೊನ್ನೆ ಒಬ್ರು RFI ಹೇಳ್ತಾರೆ, ಯಾವ್ದು ಕೆರೆ ಇದೆ ಕೆರೆ ಪಕ್ಕದಲ್ಲಿ ನಾವು ಕರ್ಕೊಂಡು ಹೋಗ್ತೀವಿ ಇವ್ರನ್ನ, ಪ್ರವಾಸಿಗರನ್ನ ಅಂತ ಹೇಳಿ ನಮ್ಮ ಕಾಡಿಗೆ ನಮ್ಮ ಸ್ಥಳೀಯರನ್ನ ಇದ್ ಮಾಡಿದ್ರೆ ಎಲ್ಲಿಂದನೋ ದುಡ್ಡುಗೋಸ್ಕರ ಕಾಡನ್ನ ಮಾರ ಅಂತ ಸ್ಥಿತಿಗಳು ಬರ್ತಾವಲ್ಲ ಸರ್ ಇವ್ರಿಗೆ. ನಿಜ ನಿಜ. ಅಷ್ಟೇನು ಅಷ್ಟು ದರ್ದು ಬಂದಿದೆ ಕರ್ನಾಟಕಕ್ಕೆ. ಪ್ರವಾಸೋದ್ಯಮ ಇಲ್ಲದ ಪ್ರವಾಸೋದ್ಯಮ ಅಂದ್ರೆ ನೀವು ಕೃಷಿ ಪ್ರವಾಸೋದ್ಯಮ ಮಾಡಿ, ಹಸು ಕುರಿ ಕೋಳಿ ಕೊತ್ತಿವನ್ಗೆ ಆಟ ಆಡಿ, ಅದು ಬಿಟ್ಬಿಟ್ಟು ನೀವು ಹೋಗಿ ಹುಲಿ ಸಿಂಹದೊಂದಿಗೆ ಆಟ ಆಡಿದ್ರೆ, ಆನೆಗಳೊಂದಿಗೆ ಆಟ ಆಡಿದ್ರೆ, ಹಾಗಾಗಿ ಅವೈಜ್ಞಾನಿಕವಾಗಿ ಮಾಡ್ತಾ ಇದಾರೆ ಇವರು. ಹಾಗಾಗಿ ನಾವು ಹೇಳ್ತಾ ಇದೀವಿ ಸರ್, ಎಲ್ಲದಕ್ಕೂ ಈ ಅಧಿಕಾರಿಗಳು ಮತ್ತು ರಾಜಕಾರಣಿಗಳ ಅವ್ರ ಮೋಜು. ಮತ್ತೆ ಬಾರ್ಗಳಿದೆ ಒಳಗಡೆ, ಕಾಡೊಳಗಡೆ ರೆಸಾರ್ಟ್ ಮಾಡ್ಕೊಂಡು, ಇಲ್ಲಿಗಲ್ ರೆಸಾರ್ಟ್ ಮಾಡ್ಕೊಂಡು ಬಾರ್ ಇಟ್ಕೊಂಡಿದ್ದಾರೆ ಒಳಗಡೆ. ಅಂದ್ರೆ ಇವ್ರ ಜೀವನ ಒಳಗಡೆ ಏನ್ ಮಾಡ್ತಾರೆ ಅಂತ ನೀವೇ ಅರ್ಥ ಮಾಡ್ಕೊಳ್ಳಿ. ಎಲ್ಲ ಇಲ್ಲಿಗಲ್ ರೆಸಾರ್ಟ್ಗಳು, ಮಳು ದಾಸೆ ಮೇಲೆ ಮಲಿಕಬೇಕು ಅವರು. ಕಾಡ್ನ ಇವ್ರು ನೋಡ್ಕೊ ಬಂದು ಇಲ್ಲಿ ಮಾಡಬಾರ್ದ್ ಮಾಡಿದ್ರೆ ಕಾಡ್ನ ಹೆಂಗ್ ಉಳಿಸ್ತಾರೆ ಇವರು? ಒಳಗಡೆ ಯಾಕೆ ಇಲ್ಲಿಗಲ್ ರೆಸಾರ್ಟ್ಗಳು ಇರ್ಬೇಕು? ಯಾಕೆ ಕೃಷಿಗೆ ಪಂಪ್ ಸೆಟ್ ತಗೊಂಡು ರೆಸಾರ್ಟ್ ಬಳಸ್ತಾರೆ? ಏನು 93 ಏನು ಇತ್ತು ಆಕ್ಟ್, ಎಕೋ ಸೆನ್ಸಿಟಿವ್ ಝೋನ್ ಆಕ್ಟ್ ಇತ್ತು, ಎಲ್ಲನೂ ತಿರ್ಸಿದ್ದಾರೆ, ಎಲ್ಲ ಎತ್ಕಡ್ತಾ ಇದ್ದಾರೆ. ಇವತ್ತು ನಾವು ಸ್ಟ್ರೈಕ್ ಮಾಡಿದ್ರೆ ಒಡಿಸಕ್ ಕರ್ಕೊಂಬರ್ತಾರೆ RFO ACFಗಳು ನಮ್ನ. ನೋಡಿ ಹೆಂಗಿದೆ ಹೋರಾಟ ಮಾಡೋರ್ ಮೇಲೆ ಮಾಡ್ಲಿ, ಅವ್ರು ಹೋರಾಟ ಮಾಡೋದು ನಾವು ಬೇಡ ಅನ್ನಲ್ಲ, ಆದ್ರೆ ಹೋರಾಟ ಮಾಡೋರ್ ಮೇಲೆ ಕಲ್ಲುಗಳು ಹೊಡಿಸೋದು, ಅದಕ್ಕೆ ಮಾಂಸೂಟ ಕೊಡೋದು, ದುಡ್ಡು ಕೊಡೋದು ಹೆಂಗಿದೆ ಅಧಿಕಾರಿಗಳು. ಕಾಡ್ನ ರಕ್ಷಣೆ ಮಾಡೋರು, ಕಾಡ್ನ ಕಾಯಕಿನ ನೌಕರರು, ನೋಡಿ ಸುಪ್ರೀಂ ಪ್ರಜಾಪ್ರಭುಗಳಾದ ನಮ್ಮ ಮೇಲೆ ಯಾವ ತರ ನಾವು ಕ್ವಶನ್ನೇ ಮಾಡಂಗಿಲ್ಲ ಇವ್ರನ್ನ, ಹೋರಾಟನೇ ನೀವೇನು ಕೇಳಂಗೇ ಇಲ್ಲ ಅವ್ರನ್ನ. ನೀವು TV ಅವರು ಮಾಧ್ಯಮದವರು ನೀವೇನು ಕೇಳಬಾರ್ದು, ಸುಮ್ಗೆ ಇದ್ಕೊಳ್ಬೇಕು ನೀವು. ಈ ತರ ಇವತ್ತು ನಡೀತಾ ಇರೋದು. ಹೌದು ಸರ್. ಆಮೇಲೆ ನಿನ್ನೆ ಕೂಡ ನೀವು ಪ್ರತಿಭಟನೆಯನ್ನ ಮಾಡಿದ್ರಿ ಚಾಮರಾಜನಗರ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ, ಇದೇ ವಿಚಾರವಾಗಿ. ಅಂದ್ರೆ ಜಂಗಲ್ ಸಫಾರಿಯನ್ನ ಇವರು ಪುನರಾರಂಭ ಮಾಡ್ತಿದ್ದಾರೆ, ಇದ್ರ ಬಗ್ಗೆ ಏನ್ ಹೇಳ್ತೀರಿ ಸರ್ ನೀವು? ಅದೇ ನಿನ್ನೆ ಉಸ್ತುವಾರಿ ಸಚಿವರು 2 ದಿನ ಟೈಮ್ ಮಾಡಿ ಅವರು ಟೆಕ್ನಿಕಲ್ ರಿಪೋರ್ಟ್ ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ, ಟೆಕ್ನಿಕಲ್ ಯಾರು ಡೆಹ್ರಾಡೂನ್ ಇಂದ ಬಂದು 2 ದಿನದಲ್ಲಿ ಟೆಕ್ನಿಕಲ್ ರಿಪೋರ್ಟ್ ಬಂದ್ಬಿಡ್ತಾರೆ, ನಮ್ಗಳು ಯಾರು ಕೇಳಿಲ್ಲ. ಏಕಪಕ್ಷೀಯ ನಿರ್ಧಾರ ತಗೊಂಡಿದ್ದಾರೆ ಸುಮ್ಗೆ. ಯಾಕೆ ಅಂದ್ರೆ ಇವರು ಸರ್ ಒಂದಷ್ಟು ದಿನ ನಿಲ್ಸಿದ್ದು ರೈತರು ಸತ್ತಿದ್ದಾರೆ ಅಂತಲ್ಲ, ದಾಳಿ ಮಾಡಿದೆ ಅಂತಲ್ಲ, ಇವ್ರಿಗೆ ದುಡ್ಡು ಬಂದಿರ್ಲಿಲ್ಲ. ಈಗ ಪುನಃ ದುಡ್ಡು ಕೊಟ್ರು, ಅವರೆಲ್ಲ ತಗೊಂಡ್ಬಂದು ರೆಸಾರ್ಟ್ ಮಾಲೀಕರೆಲ್ಲ ದುಡ್ಡು ತಗೊಂಡ್ಬಂದು ಕೊಟ್ರು, ಸಫಾರಿನ ಓಪನ್ ಮಾಡಿದ್ರು. ಇವ್ರ ಉದ್ದೇಶ ದುಡ್ಡು 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 ಹೊರತು ಅಲ್ಲಿ ರೈತರ ಹಿತ ಮುಖ್ಯವಲ್ಲ, ಕಾಡು ಮುಖ್ಯವಲ್ಲ, ಇವ್ರಿಗೆ ಏನೇನೂ ಮುಖ್ಯವಲ್ಲ. ಇವ್ರು ಬೇಕಾಗಿರೋ ದುಡ್ಡು. ಇದ್ರಲ್ಲಿ ಏನ್ ಬೇಕಾದ್ರೂ ಯಾವ ರಿಪೋರ್ಟ್ನಾರು ತರ್ಸ್ಕೊತಾರೆ, ಯಾವ ಟೆಕ್ನಿಕಲ್ ಕಮಿಟಿನಾರು ಮಾಡ್ತಾರೆ. ಅದ್ಯಾಕೆ ನಮ್ಮ ಹತ್ರಕ್ಕೆ ಬರ್ಲಿಲ್ಲ ಅವರು? ರೈತರ ಹತ್ರ ಯಾಕೆ ಬರ್ಲಿಲ್ಲ ಟೆಕ್ನಿಕಲ್ ಕಮಿಟಿ ಅವರು? ಏನ್ ವರದಿ ಕೊಟ್ರು? ಈಗ ನೋಡಿ ಸಫಾರಿ ನಿಲ್ಸ್ ಮೇಲೆ ಪ್ರಾಣಿಗಳು ಬಂದಿಲ್ಲ ನಮ್ಮಲ್ಲಿಗೆ. ಒಂದು ಹುಲಿ ದಾಳಿ ಮಾಡಿಲ್ಲ, ಚಿರತೆ ದಾಳಿ ಮಾಡಿಲ್ಲ, ಆನೆ ದಾಳಿ ಮಾಡಿಲ್ಲ.
ಇಷ್ಟು ಸಾಕಲ್ವಾ, ನೆಮ್ಮದಿಗಿದ್ದಾರೆ ರೈತರು. ಹೌದು ಹೌದು. ಇನ್ನೊಂದು ಇವರು ಪ್ರೀಪೇರ್ ಏನು ಗೊತ್ತಾ ಸರ್, ಆ ಭಾಗದ ಜಮೀನ ಮಾರಿಸ್ಬೇಕು ರೈತರಿಂದ ಭೂಮಿನ ಕಿತ್ಕೊಳಕ್ ಆಯ್ತಾ ಇಲ್ಲ. ಈ ತರ ಹುಲಿ ಚಿರತೆಗಳು ದಾಳಿ ಮಾಡಿದ್ರೆ ರೈತ ಜಮೀನ್ ಮಾರ್ತಾನೆ. ಇವ್ರು ಆ ಕಡೆಯವರೆಲ್ಲ ತಗೋಬಹುದು, ದೊಡ್ಡ ದೊಡ್ಡ ಕಂಪ್ನಿಗಳು. ಈ ತರ ಒಂದು ಮುಂದೆ ಪ್ಲಾನ್ ಇಟ್ಕೊಂಡು ಸರ್, ಅಂದ್ರೆ ಕಾಡನ್ನು ಖಾಸಗೀಕರಣ ಮಾಡಕ್ ಕೊಟ್ರೆ ಇವರು. ಅಂದ್ರೆ ಈಗ ಹೆಂಗಾಗ್ಬಿಟ್ಟಿದೆ ಅಂದ್ರೆ ಹೊನ್ನೂರು ಪ್ರಕಾಶ್ ಅವರೇ, ಈ ಕಡೆ ಇವರ ಸ್ವಹಿತಾಸಕ್ತಿಯಾಗಿ ಮತ್ತೆ ಇವರು ದುಡ್ಡನ್ನ ಮಾಡೋದಕ್ಕೆ ಈ ಕಡೆ ಒಂದ್ ಕಡೆ ಜಾನುವಾರುಗಳು ಬಲಿ ಆಗ್ತಾ ಇದಾವೆ, ಈ ಕಡೆ ನೋಡಿದ್ರೆ ಜನಗಳು ಕೂಡ ಬಲಿ ಆಗ್ತಿದ್ದಾರೆ ಅಂತ. ಹೌದೌದು. ಈಗ ಎಲ್ಲವೂ ಹಾಳಾಗ್ಬೇಕು, ಅವನು ಜಮೀನ್ ಹೋಗ್ಬಿಟ್ಟು ದೇಶಾಂತರ ಹೋಗ್ಬೇಕು, ಜಮೀನ ಇವ್ರು ತಗೋ. ಈಗಾಗಲೇ 30% ಗುಂಡ್ಲಿಪೇಟೆಯಲ್ಲಿ ಏನು ಬಂಡೀಪುರ ಇದೆ, ರೈತರು 30% ಜಮೀನ ಕೊಡ್ಬಿಟ್ಟಿದ್ದಾರೆ ನೋಡಿ. ಇನ್ನು ಎಷ್ಟು ಕೊಡ್ಬೇಕಂದ್ರೆ ಎಷ್ಟು ಜನ ರೈತರು ಎಂಟ್ರಿ ಮುಂದೆ. ಈಗ ರೆಸಾರ್ಟ್ ಓಕೆ, ಅವರೆಲ್ಲ ಸ್ಟ್ರೈಕ್ ಮಾಡ್ತಾರಲ್ಲ, ಹುಲಿ ಬರೋದು ರೆಸಾರ್ಟ್ ಬರಲ್ಲ, ರೈತನ ಜಮೀನಿಗೆ ಬರೋದು, ರೈತನ ತಿನ್ನೋದು ಅಲ್ಲ. ರೈತನ ಎಂಟಿ ಮುಂಡೆ ಆಯ್ತಾರ, ರೈತನ ಮಗಳು ಮುಂಡೆ ಆಯ್ತಾರ, ರೈತರ ಮಕ್ಳು ತಬ್ಲಿ ಆಯ್ತಾರ. ಇನ್ನು ಎಷ್ಟು ಜನ ತಬ್ಲಿ ಮಾಡ್ಬೇಕು ಅಂತ ಇವರು ಕಂಡ್ರಿ ಅವರು. ಇವ್ರೇನು ಒಟ್ಟಿಗೆ ಅನ್ನ ತಿಂದಾರ, ಇಲ್ಲ ಕಾಡಲ್ಲಿ ಏನೋ ತಿಂದಾರ, ರೈತರು ಬೆಳೆದ ತಿಂದಾರ, ರೆಸಾರ್ಟ್ ಮಾಲೀಕರು ದುಡ್ಡು ತಿಂದಾರ ಇವರು ಅಂತ ನಮ್ಗೆ ಅರ್ಥ ಆಯ್ತಾ ಇಲ್ಲ. ಇವ್ರಿಗೇನೋ ಒಂಚೂರು ಮಾನ ಮರಿ. ಇಷ್ಟು 5 ಜನ ಸತ್ತಿದ್ದಾರೆ ಸರ್, ಒಂದ್ 8 ಹುಲಿ ಸತ್ತಿದೆ. ಯಾರು ಸಹ ಕಾಂಡ, ಯಾಕೆ ಸರ್ ರಾಜೀನಾಮೆ ಕೊಡ್ಬೇಕು? ನಾ ಕೇಳಿದೆ ನಗರಕ್ಕೆ ಬಂದಾಗ, ಚಾಮರಾಜನಗರಕ್ಕೆ, ಫಸ್ಟ್ ನೀವು ರಾಜೀನಾಮೆ, ನಿಮಗೆ ಅಲ್ಲಿ ಇರೋಕೆ ಯೋಗ್ಯತೆ ಇಲ್ಲ, ಫಸ್ಟ್ ನೀವು ರಾಜೀನಾಮೆ ಕೊಟ್ಟು ಆಮೇಲೆ ಮಾತಾಡಿ ಅಂದೆ. ಇವ್ರ ಜವಾಬ್ದಾರ ಅಲ್ಲ ಸರ್, ಎಲ್ರು ಇವ್ರ ಜವಾಬ್ದಾರ ಅಲ್ವಾ? ಹುಲಿ 8 ಹುಲಿ ಸತ್ತಿದಲ್ಲ, 5 ಜನ ಮನುಷ್ಯರು ಸತ್ತಾರಲ್ಲ, ಇವ್ರ ಜವಾಬ್ದಾರ ಅಲ್ವಾ? ಇವ್ರು ಯಾತಕ್ಕೆ ನಾವು ಕೂತಿದ್ವು ಅರಣ್ಯ ಸಚಿವರು ಅಂತ ಯಾತಕ್ಕೆ ಕೂರ್ಸಿದ್ವು? ಇವ್ರನ್ನ ಸಂಬಳ ಕೊಟ್ಟು, ಕಾರ್ ಕೊಟ್ಟು, TA ಕೊಟ್ಟು ಇವ್ರಿಗೆಲ್ಲರಿಗೂ ಕೊಟ್ಟಿರೋದು ಯಾತಕ್ಕೆ ನಾವು? ನಮ್ ದುಡ್ಡಲ್ಲಿ ಇವ್ರು ಕೊಟ್ಟದ್ದು ಟ್ಯಾಕ್ಸ್ ಹಣದಲ್ಲಿ, ನಿಮ್ದು ನಮ್ದು ಎಲ್ಲರ ದುಡ್ಡಲ್ವಾ? ಇದನ್ನ ನಾವು ಕ್ವಶನ್ ಮಾಡೋದು. ಈ ಕ್ವಶನ್ ಮಾಡಿದ್ರೆ ನಮ್ಗೆ ಏನು ಅಂತಾರೆ ಇವರು, ನಾವೇನು ಕ್ವಶನ್ ಮಾಡಾಗಿಲ್ಲ ಇವ್ರು. ಬಟ್ ನಿಮ್ಮ ಏನು ಹೋರಾಟವನ್ನ ನಾವು ಕೂಡ ನೋಡಿದೀವಿ, ರೈತರ ಪರವಾಗಿ ಯಾವತ್ತೂ ಕೂಡ ಇರ್ತೀರಾ ನೀವು. ನಿಮ್ಮ ಏನು ಸಪೋರ್ಟ್ ಹೀಗೆ ಮುಂದುವರಿಲಿ ಸರ್, ರೈತರಿಗೆ ಯಾವತ್ತೂ ಇರಲಿ. ಓಕೆ, ಥ್ಯಾಂಕ್ ಯು ಸರ್, ಆರ್ ಮ್ಯಾಕ್ಸ್ ಜೊತೆಗೆ ಮಾತನಾಡಿದ್ದಕ್ಕಾಗಿ.